ರಾಜಸ್ಥಾನದ ಒಂದು ಹಳ್ಳಿಯಲ್ಲಿ ಒಂದು ಶ್ರೀಮಂತ ಕುಟುಂಬವಿತ್ತು. ಆ ಕುಟುಂಬದ ಹಿನ್ನೆಲೆ ಎಂತಹದಿತ್ತೆಂದರೆ ಅವರ ಮನೆತನದವರಿಗೆ ಊರಿಗೆ ಊರೇ ತಲೆಬಾಗುತ್ತಿತ್ತು. ಅರಮನೆಯಂತಹ ಬಂಗಲೆ, ಆಳು ಕಾಳುಗಳು, ಆನೆ ಕುದುರೆಗಳು ಹೀಗೆ ಯಾವುದಕ್ಕೂ ಕಡಿಮೆಯಿರಲಿಲ್ಲ. ಈ ಮನೆತನದ ಹಿರಿಯರಾದ ಠಾಕೂರ್ ರಣವೀರ್ ಸಿಂಗ್ ಅವರು ಆ ಭಾಗದ ಧರ್ಮದರ್ಶಿಗಳಾಗಿದ್ದರು. ಅವರ ಮಾತು ಅಂದರೆ ಅಲ್ಲಿನ ಜನರಿಗೆ ವೇದವಾಕ್ಯವಾಗಿತ್ತು. ಇಂತಹ ಪ್ರತಿಷ್ಠಿತ ಕುಟುಂಬದ ಇಬ್ಬರು ಪುತ್ರರಲ್ಲಿ ಕಿರಿಯ ಮಗನೇ ಪ್ರತಾಪ್ ಸಿಂಗ್. ಪ್ರತಾಪ್ ಸಿಂಗ್ ಅವರು ಓದಿನ ಕಡೆಗೆ ಹೆಚ್ಚು ಆಸಕ್ತಿ ಬೆಳೆಸಿಕೊಂಡರು. ತಂದೆಯ ಆಸ್ತಿ ನೂರಾರು ಕೋಟಿ ಇದ್ದರೂ ತಾನು ಸ್ವತಃ ಏನಾದರೂ ಸಾಧಿಸಬೇಕೆಂಬ ಛಲ ಅವರಲ್ಲಿತ್ತು. ಹೀಗಾಗಿ ತಮ್ಮ ವಿದ್ಯಾಭ್ಯಾಸ ಮುಗಿದ ನಂತರ ಅವರು ದೆಹಲಿಯ ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕೆಲಸಕ್ಕೆ ಸೇರಿಕೊಂಡರು. ಕಾಕತಾಳೀಯ ಎಂಬಂತೆ ಅದೇ ಕಾಲೇಜಿನಲ್ಲಿ ಗಾಯತ್ರಿ ದೇವಿ ಕೂಡ ಪ್ರೊಫೆಸರ್ ಆಗಿದ್ದರು. ಒಂದೇ ಕಾಲೇಜ್, ಒಂದೇ ಸ್ಟೇಟಸ್ ಇದ್ದಿದ್ದರಿಂದ ಇಬ್ಬರ ನಡುವೆ ಸ್ನೇಹ ಬೆಳೆಯಿತು. ಆ ಸ್ನೇಹ ಪ್ರೀತಿಗೆ ತಿರುಗಿ ಮನೆಯವರ ಒಪ್ಪಿಗೆಯೊಂದಿಗೆ ಇಬ್ಬರು ಅದ್ದೂರಿಯಾಗಿ ಮದುವೆಯಾದರು. ಮದುವೆಯ ನಂತರ ಈ ದಂಪತಿಗಳು ದೆಹಲಿಯ ಚಾಣಕ್ಯಪುರಿ ಎಂಬ ಬಡಾವಣೆಯಲ್ಲಿ ಒಂದು ಐಷಾರಾಮಿ ಬಂಗಲೆ ಮಾಡಿಕೊಂಡು ಅಲ್ಲೇ ನೆಲೆಸಿದರು. ಕೆಲ ವರ್ಷಗಳ ನಂತರ ಅವರ ದಾಂಪತ್ಯದ ಫಲವಾಗಿ ಆ ಮನೆಗೆ ಇಬ್ಬರು ಹೆಣ್ಣು ಮಕ್ಕಳ ಆಗಮನವಾಯಿತು. ಹಿರಿಯ ಮಗಳು ಅನನ್ಯ ಮತ್ತು ಕಿರಿಯ ಮಗಳು ಸಂಜನಾ ಪ್ರತಾಪ್ ಸಿಂಗ್. ಅವರು ಎಷ್ಟೇ ಆಧುನಿಕವಾಗಿ ಬದುಕುತ್ತಿದ್ದರೂ ಕೂಡ ದೆಹಲಿಯಂತಹ ಮಹಾನಗರದಲ್ಲಿ ಯಾರನ್ನು ನಂಬುವುದು, ಯಾರನ್ನು ಬಿಡುವುದು ಎಂಬ ಗೊಂದಲ ಅವರಿಗೆ ಸದಾ ಇರುತ್ತಿತ್ತು. ಅದರಲ್ಲೂ ಮನೆಯ ಕೆಲಸಕ್ಕೆ ಸೇರಿಸಿಕೊಳ್ಳುವ ಆಳುಗಳ ವಿಷಯದಲ್ಲಿ ಅವರು ತುಂಬಾನೇ ಕಠಿಣವಾಗಿದ್ದರು. ಅವರಿಗೆ ದೆಹಲಿಯ ಸ್ಥಳೀಯರ ಮೇಲೆ ಅಥವಾ ಹೊರಗಿನವರ ಮೇಲೆ ನಂಬಿಕೆ ಇರಲಿಲ್ಲ. ನಮ್ಮ ಮನೆಯ ಗುಟ್ಟು ರಟ್ಟು ಮಾಡದ, ನಮ್ಮ ನಂಬಿಕೆಗೆ ದ್ರೋಹ ಮಾಡದ ನಂಬಿಕಸ್ಥರು ಬೇಕೆಂಬುದು ಅವರ ಕೋರಿಕೆಯಾಗಿತ್ತು. ಹಾಗಾಗಿ ಡ್ರೈವರ್ ಆಗಿರಲಿ, ಅಡುಗೆಯವರಾಗಿರಲಿ ಅಥವಾ ತೋಟದ ಕೆಲಸದವರಾಗಿರಲಿ ಪ್ರತಿಯೊಬ್ಬರನ್ನು ಅವರು ತಮ್ಮ ಹಳ್ಳಿಯಿಂದಲೇ ಕರೆತಂದು ಕೆಲಸಕ್ಕೆ ಇಟ್ಟುಕೊಂಡಿದ್ದರು. ಹೀಗಿರುವಾಗ ಒಂದು ದಿನ ಪ್ರತಾಪ್ ಸಿಂಗ್ ಅವರು ತಮ್ಮ ಹಳ್ಳಿಗೆ ಹೋಗಿದ್ದರು. ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಬಡ ಮಹಿಳೆ ಪ್ರತಾಪ್ ಸಿಂಗ್ ಅವರ ಬಳಿ ಕಣ್ಣೀರು ಹಾಕಿದಳು. ದೊರೆಗಳೇ, ನನ್ನ ಗಂಡ ತೀರಿ ಹೋದ ಮೇಲೆ ಸಂಸಾರ ನಡೆಸುವುದು ಕಷ್ಟವಾಗುತ್ತಿದೆ. ನನ್ನ ಮಗ ಮಾಧವ ಈಗ 16ರ ಹರೆಯಕ್ಕೆ ಬಂದಿದ್ದಾನೆ. ವಿದ್ಯೆ ಅವನ ತಲೆಗೆ ಹತ್ತಲಿಲ್ಲ, ಆದರೆ ಮೈ ಬಗ್ಗಿಸಿ ದುಡಿಯುತ್ತಾನೆ. ಅವನನ್ನು ನಿಮ್ಮ ಜೊತೆ ದೆಹಲಿಗೆ ಕರೆದುಕೊಂಡು ಹೋದರೆ ಅವನ ಸಂಪಾದನೆಯಲ್ಲಿ ನಮಗೊಂದು ಆಧಾರವಾಗುತ್ತದೆ ಎಂದು ಬೇಡಿಕೊಂಡಳು. ಪ್ರತಾಪ್ ಸಿಂಗ್ ಅವರಿಗೆ ಆ ಕುಟುಂಬದ ಬಗ್ಗೆ ಮೊದಲೇ ತಿಳಿದಿತ್ತು. ಅವರು ಮಾಧವನನ್ನು ನೋಡಿದರು. ಅವನ ಕಣ್ಣಲ್ಲಿದ್ದ ಅಮಾಯಕತೆ, ಮುಖದಲ್ಲಿನ ಚುರುಕುತನ ಮತ್ತು ಗಟ್ಟಿಯಾದ ಮೈಕಟ್ಟು ಅವರನ್ನು ಆಕರ್ಷಿಸಿತು. ಸರಿ, ನನ್ನ ಜೊತೆ ಕಳುಹಿಸಿ. ತಿಂಗಳಿಗೆ 7,000 ಕಳುಹಿಸುತ್ತೇನೆ. ಅವನ ಊಟ ವಸತಿ ನಾನೇ ನೋಡಿಕೊಳ್ಳುತ್ತೇನೆ ಎಂದು ಮಾತು ಕೊಟ್ಟು ಮರುದಿನವೇ ಮಾಧವನನ್ನು ತಮ್ಮೊಂದಿಗೆ ದೆಹಲಿಗೆ ಕರೆತಂದರು. ದೆಹಲಿಯ ಆ ದೊಡ್ಡ ಬಂಗಲೆಯಲ್ಲಿ ಮಾಧವನ ಜೀವನ ಶುರುವಾಯಿತು. ಆರಂಭದಲ್ಲಿ ಅವನು ಕೇವಲ ತೋಟದ ಕೆಲಸ ಮತ್ತು ಕಾರುಗಳನ್ನು ಒರೆಸುವ ಕೆಲಸವನ್ನು ಮಾಡುತ್ತಿದ್ದ. ಪ್ರತಾಪ್ ಸಿಂಗ್ ಅವರಿಗೆ ಕಾರುಗಳೆಂದರೆ ಪಂಚಪ್ರಾಣ. ಅವರ ಗ್ಯಾರೇಜಿನಲ್ಲಿ ಸಾಲು ಸಾಲು ಐಷಾರಾಮಿ ಕಾರುಗಳು ನಿಂತಿರುತ್ತಿದ್ದವು. ಮಾಧವ ಆ ಕಾರುಗಳನ್ನು ಕನ್ನಡಿಯಂತೆ ಹೊಳೆಯುವ ಹಾಗೆ ತೊಳೆಯುತ್ತಿದ್ದ. ಅವನ ಶ್ರದ್ಧೆ ಮತ್ತು ಅಚ್ಚುಕಟ್ಟುತನವನ್ನು ನೋಡಿ ಗಾಯತ್ರಿ ದೇವಿಯವರಿಗೂ ಮಾಧವನ ಮೇಲೆ ಒಲವು ಮೂಡಿತು. ಇವನು ನಂಬಿಕಸ್ಥನಂತೆ ಕಾಣುತ್ತಿದ್ದಾನೆ, ಅಲ್ಲದೆ ನಮ್ಮ ಊರಿನವನು ಕೂಡ. ಇವನನ್ನು ಮನೆಯೊಳಗಿನ ಕೆಲಸಕ್ಕೂ ಬಳಸಿಕೊಳ್ಳಬಹುದು ಅಂತ ಹೇಳಿ ಗಾಯತ್ರಿ ದೇವಿ ತನ್ನ ಪತಿಗೆ ಸಲಹೆ ನೀಡಿದರು. ಹೀಗೆ ಮಾಧವ ಮೆಲ್ಲನೆ ಆ ಮನೆಯ ಅಂತರಂಗದ ಸದಸ್ಯನಾಗಿ ನಿಂತ. ಅವನು ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ನಾಯಿಯನ್ನು ವಾಕಿಂಗ್ ಕರೆದುಕೊಂಡು ಹೋಗುವುದು, ಮೇಡಮ್ ಅವರಿಗೆ ಮಾರ್ಕೆಟಿಂದ ತರಕಾರಿ ತಂದು ಕೊಡುವುದು, ಹೀಗೆ ಮನೆಯ ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದ. ಈ ನಿಷ್ಠೆಯಿಂದ ಮಾಧವ ಮನೆಯವರಿಗೆಲ್ಲ ತುಂಬ ತೊಡಗಿದ. ಅವನು ಬಾಯಿ ತೆರೆದರೆ ಅವನ ಹಳ್ಳಿಯ ಸೊಗಡು, ಮುಗ್ಧ ಮಾತುಗಳು ಎಲ್ಲರ ಮುಖದಲ್ಲೂ ನಗು ತರಿಸುತ್ತಿತ್ತು. ಹೀಗೆ 2 ವರ್ಷಗಳು ಕಳೆದವು. ಮಾಧವನಿಗೆ ಈಗ ಸುಮಾರು 18 ವರ್ಷ ತುಂಬಿತು. ಮನೆಯ ಯಜಮಾನ ಪ್ರತಾಪ್ ಸಿಂಗ್ ಅವರ ಕಿರಿಯ ಮಗಳು ಸಂಜನಾ ಕೂಡ ಅದೇ ವಯಸ್ಸಿನವಳು. ಹಿರಿಯ ಮಗಳು ಅನನ್ಯ ಸ್ವಲ್ಪ ಗಂಭೀರ ಸ್ವಭಾವದವಳು. ಅವಳು ತನ್ನ ಪಾಡಿಗೆ ತಾನು ಓದು, ಕಾಲೇಜು ಎಂದು ಇರುತ್ತಿದ್ದಳು. ಮನೆಯ ಕೆಲಸದವರೊಂದಿಗೆ ಪೂರ್ತಿ ಅಂತರವನ್ನು ಕಾಯ್ದುಕೊಂಡಿದ್ದಳು. ಆದರೆ ಸಂಜನಾ ಹಾಗಲ್ಲ. ಹೆಸರಿಗೆ ತಕ್ಕಂತೆ ಎಲ್ಲರ ಜೊತೆ ಒಗ್ಗೂಡುವವಳು. ತುಂಬಾನೇ ಚೂಟಿ ಮತ್ತು ತುಂಟಿ. ಅವಳಿಗೆ ಶ್ರೀಮಂತಿಗೆ ಬಡತನದ ಹಂಗಿರಲಿಲ್ಲ. ಹೊಸಬರ ಜೊತೆಯಲ್ಲೂ ತುಂಬ ಬೇಗನೆ ಬೆರೆತು ಹೋಗುತ್ತಿದ್ದಳು. ಅವಳು ಆಗಾಗ ಮಾಧವನ ಬಳಿ ಬಂದು ಹರಟೆ ಹೊಡೆಯುತ್ತಿದ್ದಳು.
ಅವನ ಹಳ್ಳಿಯ ಭಾಷೆಯನ್ನು ಅನುಕರಿಸಿ ಗೇಲಿ ಮಾಡುತ್ತಿದ್ದಳು. ಮಾಧವನಿಗೆ ಅವಳೆಂದರೆ ಭಯವಿತ್ತು. ಅವನು ಯಾವಾಗಲೂ ತಲೆ ತಗ್ಗಿಸಿ ಅವಳ ಜೊತೆ ಮಾತನಾಡುತ್ತಿದ್ದ. ಹಿರಿಯ ಮಗಳು ಅನನ್ಯಗೆ ಕಾಲೇಜಿನಲ್ಲಿ ಒಬ್ಬ ಬಾಯ್ ಫ್ರೆಂಡ್ ಇದ್ದ. ಅವನು ಕೂಡ ದೆಹಲಿಯ ಒಬ್ಬ ಕೋಟ್ಯಾಧಿಪತಿ ಬಿಸ್ನೆಸ್ ಮ್ಯಾನ್ ಮಗ. ಇವರ ಪ್ರೀತಿಗೆ ಮನೆಯಲ್ಲಿ ಯಾವುದೇ ವಿರೋಧ ಇರಲಿಲ್ಲ. ಇದನ್ನು ನೋಡುತ್ತಿದ್ದ ಸಂಜನಾ ಮನಸ್ಸಿನಲ್ಲೂ ಕುತೂಹಲ ಮೂಡಿತು. ವಯಸ್ಸಿನ ಸಹಜ ಆಕರ್ಷಣೆಯೋ ಅಥವಾ ತಮಾಷೆಗೋ ಅವಳ ಕಣ್ಣು ಮಾಧವನ ಮೇಲೆ ಬಿತ್ತು. ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸಂಜನಾ ಮಾಧವನ ಬಳಿ ಬಂದಳು. ಮಾಧವ, ನನ್ನ ಅಕ್ಕನಿಗೆ ಬಾಯ್ ಫ್ರೆಂಡ್ ಇದ್ದಾನೆ. ನನಗೂ ಒಬ್ಬ ಬಾಯ್ ಫ್ರೆಂಡ್ ಬೇಕು ಅಂತ ಅನಿಸುತ್ತಿದೆ ಎಂದು ತುಂಟತನದಿಂದ ಹೇಳಿದಳು. ಮಾಧವ ಹೇಳಿದನು, ಅದಕ್ಕೆ ನಾನೇನು ಮಾಡಲಿ ಅಮ್ಮವ್ರೆ, ನೀವು ಶ್ರೀಮಂತರು, ನಿಮ್ಮ ಅಂತಸ್ತಿಗೆ ತಕ್ಕವರು ಸಿಗುತ್ತಾರೆ ಬಿಡಿ ಎಂದು ಹೇಳಿದ. ಆಗ ಸಂಜನಾ, ಬೇರೆಯವರನ್ನು ಯಾಕೆ ಹುಡುಕಬೇಕು, ನೀನೇ ನನ್ನ ಬಾಯ್ ಫ್ರೆಂಡ್ ಆಗು, ಹೇಗಿದ್ದರೂ ನೀನು ಇಲ್ಲೇ ಇರುತ್ತೀಯ, ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ಅವನ ಕೈ ಹಿಡಿಯಲು ಮುಂದಾದಳು. ಆ ಕ್ಷಣ ಮಾಧವನ ಎದೆಯಲ್ಲಿ ಸಿಡಿಲು ಬಡಿದಂತೆ ಆಯಿತು. ಅವನ ಕಣ್ಣ ಮುಂದೆ ಹಳ್ಳಿಯ ಚಿತ್ರಣ ಬಂತು. ಅಲ್ಲಿ ರಣವೀರ್ ಸಿಂಗ್ ಎಂತಹ ಕಠಿಣ ಮನುಷ್ಯ ಎಂದರೆ, ಯಾರಾದರೂ ತಮ್ಮ ಮನೆಯ ಹೆಣ್ಣುಮಕ್ಕಳ ಕಡೆ ಕಣ್ಣಿಟ್ಟು ನೋಡಿದರೂ ಅವರನ್ನು ಕಂಬಕ್ಕೆ ಕಟ್ಟಿ ಚರ್ಮ ಸುಲಿಯುವ ಹಾಗೆ ಹೊಡೆಯುತ್ತಿದ್ದರು. ಅಂತಹ ಮನೆತನದ ಮೊಮ್ಮಗಳು ತನ್ನ ಬಳಿ ಹೀಗೆ ಕೇಳುತ್ತಿದ್ದಾಳೆ ಎಂದರೆ ಇದು ಪ್ರೀತಿಯಲ್ಲ, ಇದು ತನ್ನ ಪಾಲಿನ ಮರಣ ಶಾಸನ ಎಂದು ಅವನಿಗೆ ಅನಿಸಿತು. ಒಂದು ವೇಳೆ ಈ ಮಾತು ಪ್ರತಾಪ್ ಸಿಂಗ್ ಅವರಿಗೆ ಗೊತ್ತಾದರೆ ಅವರು ತನ್ನನ್ನು ಮಾತ್ರವಲ್ಲ, ಊರಿನಲ್ಲಿರುವ ತನ್ನ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿ ಬಿಡುತ್ತಾರೆ ಎಂಬ ಭಯ ಅವನನ್ನು ಆವರಿಸಿತು. ಮಾಧವ ಅಥವಾ ಬೆವರುತ್ತಾ ಹಿಂದೆ ಸರಿದು, ಇದು ತಪ್ಪು ಅಮ್ಮವರೇ, ನಾನು ನಿಮ್ಮ ಮನೆಯ ಸೇವಕ, ಅನ್ನ ಹಾಕಿದವರಿಗೆ ನಾನು ದ್ರೋಹ ಬಗೆಯಲಾರೆ. ದಯವಿಟ್ಟು ಇಂತಹ ಮಾತುಗಳನ್ನು ಆಡಬೇಡಿ. ಯಜಮಾನರಿಗೆ ಗೊತ್ತಾದರೆ ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಕೈ ಮುಗಿದ. ಆದರೆ ಸಂಜನಾ ಹಠ ಬಿಡಲಿಲ್ಲ. ಅಪ್ಪನಿಗೆ ಯಾರು ಹೇಳುತ್ತಾರೆ, ನಾನು ಯಾರ ಬಳಿಯೂ ಹೇಳುವುದಿಲ್ಲ, ನೀನು ಒಪ್ಪಿಕೊಳ್ಳಬೇಕು ಎಂದು ಹಠ ಹಿಡಿದಳು. ಆದರೆ ಮಾಧವ ಅವಳ ಮಾತಿಗೆ ಒಪ್ಪದೆ, ಕ್ಷಮಿಸಿ ಅಮ್ಮವರೇ, ನನ್ನನ್ನು ನಂಬಿಕೊಂಡು ನನ್ನ ತಾಯಿದ್ದಾರೆ ಅಂತ ಹೇಳಿ ತಪ್ಪಿಸಿಕೊಂಡನು. ದಿನಗಳು ಕಳೆದಂತೆ ಸಂಜನಾ ಒತ್ತಾಯ ಜಾಸ್ತಿಯಾಯಿತು. ಮಾಧವ ಎಲ್ಲೇ ಸಿಕ್ಕರೂ ಅವನನ್ನು ತಡೆಯುವುದು, ಮಾತನಾಡಿಸಲು ಪ್ರಯತ್ನಿಸುವುದು ಮಾಡುತ್ತಿದ್ದಳು. ಮಾಧವನಿಗೆ ಈ ಮನೆಯಲ್ಲಿ ಉಸಿರುಗಟ್ಟಿದ ವಾತಾವರಣ ನಿರ್ಮಾಣವಾಯಿತು. ಒಂದು ವೇಳೆ ನಾನೇನಾದರೂ ಇವಳ ಮಾತಿಗೆ ಮರುಳಾಗಿ ಒಪ್ಪಿಕೊಂಡರೆ ಮುಂದೊಂದು ದಿನ ಸಿಕ್ಕಿಬೀಳುತ್ತೇನೆ. ಆಗ ನನ್ನ ಸಾವು ಖಂಡಿತ. ಒಪ್ಪಿಕೊಳ್ಳದಿದ್ದರೆ ಇವಳು ಸುಳ್ಳು ಹೇಳಿ ನನ್ನನ್ನು ಸಿಕ್ಕಿ ಹಾಕಿಸುತ್ತಾಳೆ. ಆಗಲೂ ನನ್ನ ಸಾವು ಖಂಡಿತ ಎಂಬ ಇಕ್ಕಟ್ಟಿನಲ್ಲಿ ಸಿಲುಕಿದ. ಕೊನೆಗೆ ಎಲ್ಲ ರೀತಿಯಲ್ಲಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದ. ಒಂದು ದಿನ ಪ್ರತಾಪ್ ಸಿಂಗ್ ಮತ್ತು ಗಾಯತ್ರಿ ದೇವಿ ಹಾಲಿನಲ್ಲಿ ಕುಳಿತಿದ್ದಾಗ ಮಾಧವ ಬಂದು ಅವರ ಕಾಲಿಗೆ ಬಿದ್ದ. ಗಾಯತ್ರಿ ದೇವಿ ಗಾಬರಿಯಾಗಿ, ಏನಾಯಿತು ಮಾಧವ, ಯಾಕೆ ಹೀಗೆ ಅಳುತ್ತಿದ್ದೀಯಾ ಎಂದು ಕೇಳಿದರು. ಆಗ ಮಾಧವ ನಡೆದ ವಿಷಯವನ್ನು, ಆದರೆ ಸಂಜನಾ ಗೌರವಕ್ಕೆ ಧಕ್ಕೆ ಬಾರದಂತೆ ಬಹಳ ಸೂಕ್ಷ್ಮವಾಗಿ ವಿವರಿಸಿದ. ಅಮ್ಮ, ಸಂಜನಾ ಅಮ್ಮ ಅವರು ಇನ್ನೂ ಚಿಕ್ಕವರು. ಅವರಿಗೆ ವಯಸ್ಸಿನ ಸಹಜ ಆಕರ್ಷಣೆ ಇದೆ ಎಂದು ಕಾಣಿಸುತ್ತಿದೆ. ಅವರು ನನ್ನನ್ನು ಇಷ್ಟಪಡುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಆದರೆ ನಾನು ನಿಮ್ಮ ಮನೆಯ ಸೇವಕ. ನನ್ನ ಅರ್ಹತೆ ಏನು ಅಂತ ನನಗೆ ಗೊತ್ತು. ನಾನು ಇಲ್ಲಿ ಉಳಿದರೆ ಮುಂದೊಂದು ದಿನ ಅನಾಹುತ ಆಗಬಹುದು. ನಿಮ್ಮ ಮನೆತನದ ಗೌರವಕ್ಕೆ ಮಸಿ ಬಳಿಯುವ ಕೆಲಸ ನನ್ನಿಂದ ಆಗಬಾರದು. ಅದಕ್ಕೆ ನಾನು ಈ ಕೆಲಸ ಬಿಟ್ಟು ಹೋಗುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಹೇಳಿದ. ಗಾಯತ್ರಿ ದೇವಿ ಮತ್ತು ಪ್ರತಾಪ್ ಸಿಂಗ್ ಅವರಿಗೆ ಆಘಾತವಾಯಿತು. ಆದರೆ ಮಾಧವನ ಪ್ರಾಮಾಣಿಕತೆ ಕಂಡು ಎಲ್ಲಿಲ್ಲದ ಗೌರವ ಮೂಡಿತು. ಬೇರೆ ಯಾರೇ ಆಗಿದ್ದರೂ ಈ ಸಂದರ್ಭವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದರು ಅಥವಾ ಆಸ್ತಿಯ ಆಸೆಗೆ ಮಗಳನ್ನು ಬಳಸಿಕೊಳ್ಳುತ್ತಿದ್ದರು. ಆದರೆ ಈ ಹುಡುಗ ತಾನಾಗಿಯೇ ಬಂದು ಹೇಳುತ್ತಿದ್ದಾನೆ ಎಂದರೆ ಇವನ ನಿಷ್ಠೆ ಎಷ್ಟಿರಬಹುದು ಎಂದು ಭಾವಿಸಿದರು. ಗಾಯತ್ರಿ ದೇವಿ ಕೂಡಲೇ ಸಂಜನಳನ್ನು ಕರೆದು ಚೆನ್ನಾಗಿ ಬೈದು ಬುದ್ಧಿ ಹೇಳಿದರು. ನಿನ್ನ ಹುಚ್ಚಾಟದಿಂದ ಒಬ್ಬ ಬಡವನ ಪ್ರಾಣ ಹೋಗುತ್ತಿತ್ತು. ಇನ್ಯಾವತ್ತೂ ಇಂತಹ ಕೆಲಸ ಮಾಡಬೇಡ ಎಂದು ಎಚ್ಚರಿಸಿದರು. ಆದರೆ ಈ ಘಟನೆಯ ನಂತರ ಮಾಧವನಿಗೆ ಅಲ್ಲಿ ಉಳಿಯಲು ಮನಸ್ಸಾಗಲಿಲ್ಲ. ಜೊತೆಗೆ ಅವನ ಸಂಬಳ ಕೂಡ ಕಡಿಮೆ ಇತ್ತು. ಹೊರಗೆ ಹೋದರೆ ಹೆಚ್ಚು ದುಡಿಯಬಹುದು ಮತ್ತು ಸಂಜನಾಳಿಂದ ದೂರ ಉಳಿಯಬಹುದು ಎಂದು ನಿರ್ಧರಿಸಿ ಯಜಮಾನರ ಅನುಮತಿ ಪಡೆದು ಕೆಲಸ ಬಿಟ್ಟು ಹೋದ. ಅವನು ದೆಹಲಿಯ ಚಾಂದನಿ ಚೌಕ್ನ ಬಟ್ಟೆ ಅಂಗಡಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ. ಕಾಲಚಕ್ರ ಉರುಳಿತು. ಅನನ್ಯ ಮತ್ತು ಸಂಜನಾ ಇಬ್ಬರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ಹೋದರು. ಮಾಧವ ಆಗಾಗ ಹಬ್ಬ, ಹರಿದಿನಗಳಲ್ಲಿ ಪ್ರೊಫೆಸರ್ ದಂಪತಿಗಳನ್ನು ಮಾತನಾಡಿಸಿಕೊಂಡು ಹೋಗುತ್ತಿದ್ದ.
ಅವರು ಕೂಡ ಅವನನ್ನು ತಮ್ಮ ಮನೆಯ ಮಗನಂತೆ ಆದರಿಸುತ್ತಿದ್ದರು. ಆದರೆ ಎಲ್ಲವೂ ಸರಿಯಾಗಿದೆ ಎನ್ನುವಷ್ಟರಲ್ಲಿ ಆ ಸಿರಿವಂತ ಕುಟುಂಬದ ಮೇಲೆ ಕಾರ್ಮೋಡ ಕವಿಯಿತು. ಒಂದು ದಿನ ರಾತ್ರಿ ಪ್ರತಾಪ್ ಸಿಂಗ್ ಅವರಿಗೆ ತೀವ್ರ ಹೃದಯಾಘಾತ ಸಂಭವಿಸಿತು. ಆಸ್ಪತ್ರೆಗೆ ಕರೆದೊಯ್ಯುವ ದಾರಿಯಲ್ಲಿ ಅವರು ಕೊನೆಯುಸಿರೆಳೆದರು. ಈ ಸುದ್ದಿ ಕೇಳಿ ಮಾಧವ ಓಡಿ ಬಂದ. ಲಂಡನ್ನಿಂದ ಇಬ್ಬರು ಹೆಣ್ಣು ಮಕ್ಕಳು ಸಹ ಬಂದರು. ಮನೆಯ ಆಧಾರಸ್ತಂಭವೇ ಕುಸಿದು ಬಿದ್ದಂತಾಯಿತು. ಗಾಯತ್ರಿ ದೇವಿ ಪತಿ ಅಗಲುವಿಕೆಯಿಂದ ಕುಗ್ಗಿ ಹೋದರು. ಅಂತಿಮ ಸಂಸ್ಕಾರ ಮುಗಿದ ನಂತರ ಅನನ್ಯ ಮದುವೆಯಾಗಿ ತನ್ನ ಗಂಡನ ಮನೆಗೆ ಲಂಡನ್ನಿಗೆ ಹೋಗಬೇಕಾಯಿತು. ಸಂಜನಾ ಕೂಡ ತನ್ನ ಅರ್ಧಕ್ಕೆ ನಿಂತ ಓದನ್ನು ಮುಗಿಸಲು ವಿದೇಶಕ್ಕೆ ಮರಳಿದಳು. ಗಾಯತ್ರಿ ದೇವಿ ಈಗ ಆ ದೊಡ್ಡ ಬಂಗಲೆಯಲ್ಲಿ ಒಂಟಿಯಾದರು. ವರ್ಷಗಳು ಕಳೆದವು. ಹಳ್ಳಿಯಲ್ಲಿದ್ದ ಅಜ್ಜ ರಣವೀರ್ ಸಿಂಗ್ ಕೂಡ ತೀರಿಕೊಂಡರು. ಆಸ್ತಿ ಪಾಲು ಮಾಡಿದರೂ ಗಾಯತ್ರಿ ದೇವಿಗೆ ಪಾಲಿಗೆ ಸುಮಾರು 200 ಕೋಟಿಯಷ್ಟು ಆಸ್ತಿ ಬಂತು. ಆದರೆ ಅದನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲದಂತಾಯಿತು. ಹಳ್ಳಿಯ ಸಂಬಂಧಿಕರು ಆಸ್ತಿ ಹೊಡೆಯಲು ಹೊಂಚು ಹಾಕುತ್ತಿದ್ದರು. ಇತ್ತ ಗಾಯತ್ರಿ ದೇವಿ ಗಂಡನ ಅಗಲುವಿಕೆಯಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದರು. ಇದೇ ಸಮಯದಲ್ಲಿ ಲಂಡನ್ನಲ್ಲಿದ್ದ ಸಂಜನಾ ಬದುಕು ದಾರಿ ತಪ್ಪಿತು. ಅಲ್ಲಿನ ಆಡಂಬರದ ಬದುಕು, ಕೈಯಲ್ಲಿ ಬೇಕಾದಷ್ಟು ಹಣ ಮತ್ತು ತಂದೆಯ ನಿಯಂತ್ರಣ ಇಲ್ಲದಿದ್ದಾಗ ಅವಳು ಕೆಟ್ಟ ಸಹವಾಸಕ್ಕೆ ಬಿದ್ದಿದ್ದಳು. ವಿದೇಶದ ಶ್ರೀಮಂತ ಬಾಯ್ಫ್ರೆಂಡ್ ಒಬ್ಬನ ಸಹವಾಸ ಮಾಡಿ ಮಾದಕ ದ್ರವ್ಯ ಎಂಬ ಭಯಂಕರ ಚಟಕ್ಕೆ ದಾಸಿಯಾಗಿದ್ದಳು. ಅವಳ ಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿತೆಂದರೆ ಅವಳು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಂಪೂರ್ಣ ಜರ್ಜರಿತಳಾಗಿದ್ದಳು. ಇದನ್ನು ತಿಳಿದ ಗಾಯತ್ರಿ ದೇವಿ ಮಗಳನ್ನು ದೆಹಲಿಗೆ ಕರೆಸಿಕೊಂಡರು. ಆದರೆ ಸಂಜನಾ ಇಲ್ಲಿಗೆ ಬಂದರೂ ಆ ನಶೆಯಿಂದ ಹೊರಬರಲಾಗದೆ ಮನೆಯಲ್ಲೇ ರಂಪಾಟ ಮಾಡುತ್ತಿದ್ದಳು. ಈಗ ಗಾಯತ್ರಿ ದೇವಿಗೆ ದಿಕ್ಕು ತೋಚದಂತಾಯಿತು. ಗಂಡ ಇಲ್ಲ. ಹಿರಿಯ ಮಗಳು ಮದುವೆಯಾಗಿ ದೂರದ ದೇಶದಲ್ಲಿ ಸಂಸಾರ ಹೂಡಿದ್ದಾಳೆ. ಕಿರಿಯ ಮಗಳು ಕಣ್ಣ ಮುಂದೆ ನರಕ ಅನುಭವಿಸುತ್ತಿದ್ದಾಳೆ. ಆಗ ಅವರಿಗೆ ನೆನಪಾಗಿದ್ದು ಒಂದೇ ಹೆಸರು, ಅದು ಮಾಧವ. ಅವನ ಮೇಲಿದ್ದ ನಂಬಿಕೆ ಮತ್ತು ಅವನನ್ನು ಸಂಪರ್ಕಿಸುವಂತೆ ಮಾಡಿತು. ಅವರು ಮಾಧವನಿಗೆ ಕರೆ ಮಾಡಿ, ಮಾಧವ, ನನಗೆ ನಿನ್ನ ಅವಶ್ಯಕತೆ ಇದೆ, ದಯವಿಟ್ಟು ಮನೆಗೆ ಬಾ ಎಂದು ಕರೆದರು. ಮಾಧವ ಈಗ ಬೆಳೆದು ದೊಡ್ಡವನಾಗಿದ್ದ. ಅವನು ಬಟ್ಟೆ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ ತನ್ನ ಬುದ್ಧಿವಂತಿಕೆಯಿಂದ ವ್ಯವಹಾರದ ಜ್ಞಾನ ಬೆಳೆಸಿಕೊಂಡಿದ್ದ. ಗಾಯತ್ರಿ ದೇವಿ ಕರೆದ ತಕ್ಷಣ ಕೆಲಸವನ್ನು ಬದಿಗೊತ್ತಿ ಓಡಿ ಬಂದು ನೋಡಿದರೆ ಗಾಯತ್ರಿ ದೇವಿ ಕಣ್ಣೀರು ಹಾಕುತ್ತಾ ಕುಳಿತಿದ್ದರು. ಅಮ್ಮ, ಏನಾಯಿತು? ಯಾಕೆ ಅಳುತ್ತಿದ್ದೀರಿ ಎಂದು ಮಾಧವ ಕೇಳಿದ. ಗಾಯತ್ರಿ ದೇವಿ ಅಳುತ್ತಾ, ಮಾಧವ, ನನ್ನ ಬದುಕು ಮುಗಿದು ಹೋಯಿತು ಅಂತ ಅನಿಸುತ್ತಿದೆ. ಇಷ್ಟೆಲ್ಲ ಆಸ್ತಿ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಈ ಆಸ್ತಿಯನ್ನು ಕಬಳಿಸಲು ಎಲ್ಲವೂ ರಣಹದ್ದುಗಳಂತೆ ಕಾಯುತ್ತಿದ್ದಾರೆ. ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರ ಮೇಲೂ ನಂಬಿಕೆ ಇಲ್ಲ. ನೀನು ನನ್ನ ಆಸ್ತಿಯನ್ನು ನೋಡಿಕೊಳ್ಳುವ ಮ್ಯಾನೇಜರ್ ಆಗಿ ಕೆಲಸಕ್ಕೆ ಸೇರಿಕೋ. ನಿನಗೆ ಎಷ್ಟು ಬೇಕೋ ಅಷ್ಟು ಸಂಬಳ ಕೊಡುತ್ತೇನೆ ಎಂದರು. ಇದನ್ನು ಕೇಳಿ ಮಾಧವನಿಗೆ ಬೇಸರವಾಯಿತು. ಅಮ್ಮ, ಸಂಬಳದ ವಿಷಯ ಆಮೇಲೆ. ಸಂಜನಾ ಅಮ್ಮವರು ಹೇಗಿದ್ದಾರೆ ಎಂದು ಕೇಳಿದ. ಆಗ ಗಾಯತ್ರಿ ದೇವಿ ಮಾಧವನ ಕೈ ಹಿಡಿದು ಒಂದು ಕತ್ತಲೆ ಕೋಣೆಯ ಬಳಿ ಕರೆದುಕೊಂಡು ಹೋದರು. ನೋಡು, ನನ್ನ ಮಗಳ ಸ್ಥಿತಿಯನ್ನು ನೋಡು ಎಂದು ಬಾಗಿಲು ತೆರೆದರು. ಅಲ್ಲಿ ಕಂಡ ದೃಶ್ಯ ನೋಡಿ ಮಾಧವ ಬೆಚ್ಚಿಬಿದ್ದ. ಒಂದು ಕಾಲದಲ್ಲಿ ನಗುತ್ತಾ ಓಡಾಡುತ್ತಿದ್ದ ಸಂಜನಾ ಈಗ ಕೂದಲು ಕೆದರಿಕೊಂಡು ವಿಚಿತ್ರವಾಗಿ ವರ್ತಿಸುತ್ತಿದ್ದಳು. ಅವಳು ನಶೆಯಿಂದ ಚೀರಾಡುತ್ತಾ, ನನಗೆ ಬೇಕು, ನನ್ನನ್ನು ಹೋಗಲು ಬಿಡಿ ಎಂದು ಕಿರುಚುತ್ತಿದ್ದಳು. ಗಾಯತ್ರಿ ದೇವಿ ಮಗಳ ಕಡೆ ಕೈ ತೋರಿಸುತ್ತಾ, ಇವಳ ಸಹವಾಸ ದೋಷದಿಂದ ಹಾಳಾಗಿ ಹೋಗಿದ್ದಾಳೆ. ವಿದೇಶಕ್ಕೆ ಕಳುಹಿಸಿ ತಪ್ಪು ಮಾಡಿದೆ. ಅಲ್ಲಿ ಯಾವುದೋ ಹುಡುಗನ ಮೋಸ ಬಲೆಗೆ ಬಿದ್ದು ನಶೆಯ ಚಟಕ್ಕೆ ಅಂಟಿಕೊಂಡಿದ್ದಾಳೆ. ಎಷ್ಟೋ ಡಾಕ್ಟರ್ಗಳಿಗೆ ತೋರಿಸಿದರೆ ಆದರೆ ಯಾರಿಂದಲೂ ಇವಳನ್ನು ಸರಿ ಮಾಡಲು ಆಗುತ್ತಿಲ್ಲ. ನನ್ನ ಮಗಳು ಕಣ್ಣ ಮುಂದೆಯೇ ಸಾಯುತ್ತಿದ್ದಾಳೆ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಅತ್ತರು. ಸಂಜನಳನ್ನು ಇಂಥ ಪರಿಸ್ಥಿತಿಯಲ್ಲಿ ಕಂಡು ಮಾಧವನ ಕರಳು ಚುರುಕೆಂದಿತು. ತನ್ನನ್ನು ಪ್ರೀತಿಸುತ್ತೇನೆ ಎಂದು ಬೆನ್ನತ್ತಿದ ಆ ಚೂಟಿ ಹುಡುಗಿಯ ಈ ಸ್ಥಿತಿ ನೋಡಿ ಅವನಿಗೆ ತಡೆದುಕೊಳ್ಳಲಾಗಲಿಲ್ಲ. ಅಮ್ಮ, ಅಳಬೇಡಿ, ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇರುತ್ತದೆ. ನೀವು ಪ್ರಪಂಚ ನೋಡಿದವರು. ಇದಕ್ಕೆಲ್ಲಾದರೂ ಚಿಕಿತ್ಸೆ ಇದ್ದೇ ಇರುತ್ತದೆ. ಒಳ್ಳೆಯ ಆಸ್ಪತ್ರೆ ಇದ್ದರೆ ಹೇಳಿ, ನಾವು ಅಮ್ಮವರನ್ನು ಉಳಿಸಿಕೊಳ್ಳೋಣ ಎಂದು ಧೈರ್ಯ ತುಂಬಿದನು. ಆಗ ಗಾಯತ್ರಿ ದೇವಿ, ಪರಿಹಾರ ಇದೆ. ಸ್ವಿಟ್ಜರ್ಲೆಂಡ್ನಲ್ಲಿ ಇಂತಹದಕ್ಕೆಂದು ಒಂದು ದೊಡ್ಡ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದೆ. ಆದರೆ ಈ ಇಳಿ ವಯಸ್ಸಿನಲ್ಲಿ ಈ ಹುಚ್ಚು ಮಗಳನ್ನು ಕಟ್ಟಿಕೊಂಡು ಅಷ್ಟು ದೂರದ ದೇಶಕ್ಕೆ ನಾನೊಬ್ಬಳೇ ಹೇಗೆ ಹೋಗಲಿ? ಅನನ್ಯ ತನ್ನ ಮಕ್ಕಳನ್ನು ಬಿಟ್ಟು ಬರಲು ಸಾಧ್ಯವಿಲ್ಲ ಎಂದು ಅಸಹಾಯಕತೆಯಿಂದ ಹೇಳಿದರು.
ಆಗ ಮಾಧವ ದೃಢವಾಗಿ, ಅಮ್ಮವರೇ, ನಾನು ನಿಮ್ಮ ಜೊತೆ ಬರುತ್ತೇನೆ, ನಾವು ಸ್ವಿಟ್ಜರ್ಲ್ಯಾಂಡಿಗೆ ಹೋಗೋಣ ಎಂದು ಹೇಳಿದನು. ಸಂಜನ ಸ್ಥಿತಿ ದಿನದಿಂದ ದಿನಕ್ಕೆ ತೀವ್ರವಾಗುತ್ತಿತ್ತು. ಆಸ್ಪತ್ರೆ ವೈದ್ಯರ ಶಿಫಾರಸ್ಸಿನ ಮೇರೆಗೆ ಎಮರ್ಜೆನ್ಸಿ ಮೆಡಿಕಲ್ ವೀಸಾ ಪ್ರಕ್ರಿಯೆ ತಕ್ಷಣವೇ ಆರಂಭವಾಯಿತು. ಅಗತ್ಯ ದಾಖಲೆಗಳು, ವೈದ್ಯಕೀಯ ವರದಿಗಳು, ಎಲ್ಲ ಪ್ರಕ್ರಿಯೆಗಳು ವೇಗವಾಗಿ ಮುನ್ನಡೆದು ಕೆಲವು ದಿನಗಳಲ್ಲಿ ಕ್ಲಿಯರೆನ್ಸ್ ದೊರೆಯಿತು. ಸಂಜನಾಳನ್ನು ಕರೆದುಕೊಂಡು ಗಾಯತ್ರಿ ದೇವಿ ಮತ್ತು ಮಾಧವ ದೆಹಲಿಯಿಂದ ವಿಮಾನ ಏರಿದರು. ವಿಮಾನದಲ್ಲಿ ಸಂಜನಾಳ ವರ್ತನೆ ತೀರ ವಿಚಿತ್ರವಾಗಿತ್ತು. ನಶೆ ಸಿಗದೆ ಅವಳು ಹುಚ್ಚಿಯಂತೆ ಆಡುತ್ತಿದ್ದಳು. ಆದರೆ ಮಾಧವ ಒಬ್ಬ ತಾಯಿಯಂತೆ ಅವಳನ್ನು ಸಮಾಧಾನಪಡಿಸಿದ. ಅವಳು ಎಷ್ಟೇ ಒದ್ದಾಡಿದರೂ ಅವಳನ್ನು ಹಿಡಿದುಕೊಂಡು ಅವಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಂಡ. ಅವನ ತಾಳ್ಮೆ ಗಾಯತ್ರಿ ದೇವಿಗೆ ತಮ್ಮ ನಿರ್ಧಾರ ಸರಿಯಿದೆ ಅನ್ನಿಸಿತು. ಸ್ವಿಟ್ಜರ್ಲ್ಯಾಂಡ್ ತಲುಪಿದ ತಕ್ಷಣ ಅಲ್ಲಿನ ವಿಶ್ವವಿಖ್ಯಾತ ಪ್ಯಾರಾಲಿಸಿಸ್ ರಿಕವರಿ ಸೆಂಟರಿಗೆ ಸಂಜನಾಳನ್ನು ದಾಖಲಿಸಿದರು. ಅದು ಜಗತ್ತಿನಲ್ಲಿ ಅತ್ಯಂತ ದುಬಾರಿ ಮತ್ತು ಪರಿಣಾಮಕಾರಿ ಚಿಕಿತ್ಸಾ ಕೇಂದ್ರವಾಗಿತ್ತು. ಅಲ್ಲಿನ ಡಾಕ್ಟರುಗಳು ಸಂಜನಾಳನ ಸ್ಥಿತಿಯನ್ನು ನೋಡಿ, ಇವಳನ್ನು ಸಹಜ ಸ್ಥಿತಿಗೆ ತರಲು ಸಮಯ ಹಿಡಿಯುತ್ತದೆ, ಆದರೆ ಖಂಡಿತ ಗುಣಪಡಿಸುತ್ತೇವೆ ಎಂದು ಭರವಸೆ ನೀಡಿದರು. ಸಂಜನಾಳನ್ನು ಒಳಗೆ ಕರೆದುಕೊಂಡು ಹೋದಾಗ ಅವಳು ಮಾಧವನ ಕಡೆಗೆ ದಯನೀಯವಾಗಿ ನೋಡಿದಳು. ಆ ನೋಟದಲ್ಲಿ ನನ್ನನ್ನು ಬಿಟ್ಟು ಹೋಗಬೇಡಿ ಎಂಬ ಮೂಕ ರೋದನೆ ಇತ್ತು. 1 ವಾರ ಕಳೆಯಿತು. ಸಂಜನಾಗೆ ಚಿಕಿತ್ಸೆ ನಡೆಯುತ್ತಿತ್ತು. ಗಾಯತ್ರಿ ದೇವಿಗೆ ದೆಹಲಿಯಲ್ಲಿ ನೂರಾರು ಕೆಲಸಗಳಿದ್ದವು. ಆಸ್ತಿಯ ವ್ಯಾಜ್ಯಗಳು, ಲಾಯರ್ಗಳ ಭೇಟಿ ಎಲ್ಲವೂ ಬಾಕಿ ಇತ್ತು. ಆಗ ಗಾಯತ್ರಿ ದೇವಿ ಮಾಧವನ ಬಳಿ ಬಂದು ಹೇಳಿದರು, ಮಾಧವ, ನಾನು ಇಲ್ಲಿರಲು ಸಾಧ್ಯವಾಗುತ್ತಿಲ್ಲ. ಆದರೆ ಸಂಜನಾಳನ್ನು ಒಂಟಿಯಾಗಿ ಬಿಟ್ಟು ಹೋಗಲು ಮನಸ್ಸು ಬರುತ್ತಿಲ್ಲ. ನೀನು ಇಲ್ಲೇ ಹತ್ತಿರದ ಹೋಟೆಲ್ನಲ್ಲಿ ಇದ್ದು ಅವಳು ಗುಣಮುಖಳಾಗುವವರೆಗೂ ಅವಳ ಜೊತೆಗಿದ್ದು ಅವಳನ್ನು ಮರಳಿ ಕರೆತರುವ ಜವಾಬ್ದಾರಿ ನಿನ್ನದು ಎಂದು ಕೇಳಿಕೊಂಡರು. ಮಾಧವನಿಗೆ ಇದು ದೊಡ್ಡ ಜವಾಬ್ದಾರಿ ಎಂದು ತಿಳಿದಿತ್ತು. ಆದರೂ ಯಜಮಾನಿಯ ಮಾತಿಗೆ ಇಲ್ಲ ಎನ್ನಲಿಲ್ಲ. ಅಮ್ಮ, ನೀವು ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ಸಂಜನಾ ಅಮ್ಮವರು ಗುಣಮುಖರಾಗಿ ಹಳೆ ಮನುಷ್ಯರಾಗುವವರೆಗೂ ನಾನು ಅವರನ್ನು ಬಿಟ್ಟು ಬರುವುದಿಲ್ಲ ಎಂದು ಮಾತು ಕೊಟ್ಟನು. ಗಾಯತ್ರಿ ದೇವಿ ಅಲ್ಲಿಂದ ದೆಹಲಿಗೆ ಮರಳಿದರು. ಮಾಧವ ಆಸ್ಪತ್ರೆಯ ಹತ್ತಿರದಲ್ಲೇ ಒಂದು ಹೋಟೆಲ್ ರೂಮ್ ಬಾಡಿಗೆಗೆ ಪಡೆದ. ಪ್ರತಿದಿನ ಬೆಳಿಗ್ಗೆ ಆಸ್ಪತ್ರೆಗೆ ಹೋಗುವುದು, ಸಂಜನಾಳನ್ನು ಗಾಜಿನ ಆಚೆಯಿಂದ ನೋಡುವುದು, ಡಾಕ್ಟರುಗಳ ಬಳಿ ಅವಳ ಪ್ರಗತಿಯ ಬಗ್ಗೆ ವಿಚಾರಿಸುವುದು, ಇದೇ ಅವನ ದಿನಚರಿಯಾಯಿತು. ಆರಂಭದ ದಿನಗಳಲ್ಲಿ ಸಂಜನಾ ಚಿಕಿತ್ಸೆಗೆ ಸ್ಪಂದಿಸಲು ಕಷ್ಟಪಟ್ಟಳು. ಆದರೆ ಪ್ರತಿದಿನ ಮಾಧವ ಬಂದು ಹೊರಗೆ ಕಾಯುತ್ತಿದ್ದಾನೆ ಎಂಬ ಸುದ್ದಿ ಅವಳಿಗೆ ತಿಳಿಯುತ್ತಿತ್ತು. ನನ್ನ ಸ್ವಂತದವರೇ ನನ್ನನ್ನು ಬಿಟ್ಟು ಹೋದರು, ಆದರೆ ನನ್ನ ಮನೆಯ ಕೆಲಸದಾಳು ನನಗಾಗಿ ಕಾಯುತ್ತಿದ್ದಾನೆ ಎಂಬ ವಿಷಯ ಅವಳ ಮನಸ್ಸಿನಲ್ಲಿ ಪರಿವರ್ತನೆಯ ಬೀಜ ಬಿತ್ತಿತು. 4 ತಿಂಗಳುಗಳು ಕಳೆದ ನಂತರ ಚಿಕಿತ್ಸೆ ಫಲ ನೀಡಿತು. ಸಂಜನಾಳ ಮುಖದಲ್ಲಿ ಮತ್ತೆ ಕಳೆ ಬಂತು. ಅವಳ ಕಣ್ಣುಗಳಲ್ಲಿ ಹೊಸ ಬೆಳಕು ಮೂಡಿತು. ಡಾಕ್ಟರ್ ಮಾಧವನನ್ನು ಕರೆದು ಹೇಳಿದರು, ಮಿಸ್ಟರ್ ಮಾಧವ, ಇವರು ಈಗ 90% ಗುಣಮುಖರಾಗಿದ್ದಾರೆ. ಆದರೆ ಇವರು ಸಮಾಜಕ್ಕೆ ಮರಳಲು ಸಿದ್ಧರಿದ್ದಾರೆ ಎಂದು ಪರೀಕ್ಷಿಸಬೇಕು. ಮುಂದಿನ 15 ದಿನಗಳ ಕಾಲ ಅವರನ್ನು ನೀವು ಹೊರಗೆ ಕರೆದುಕೊಂಡು ಹೋಗಿ ಪ್ರವಾಸಿ ತಾಣಗಳನ್ನು ತೋರಿಸಿ ಖುಷಿಯಾಗಿಡಿ. ಅವರಿಗೆ ಮತ್ತೆ ಆ ನಶೆ ನೆನಪು ಬರದಿದ್ದರೆ ಅವರು ಸಂಪೂರ್ಣ ಗುಣಮುಖರಾದಂತೆ. ಆಮೇಲೆ ನೀವು ಇಂಡಿಯಾಗೆ ಕರೆದುಕೊಂಡು ಹೋಗಬಹುದು ಎಂದರು. ಇದನ್ನು ಕೇಳಿ ಮಾಧವನಿಗೆ ಸಂತೋಷವಾಯಿತು. ಅವನು ಸಂಜನಾಳನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿ ಹೋಟೆಲ್ಗೆ ಕರೆತಂದ. 4 ತಿಂಗಳ ನಂತರ ಸಂಜನಾ ಹೊಸ ಪ್ರಪಂಚವನ್ನು ನೋಡುತ್ತಿದ್ದಳು. ಅವಳು ಮಾಧವನನ್ನು ನೋಡಿದ ತಕ್ಷಣ ಕಣ್ಣೀರು ಹಾಕಿದಳು. ನನ್ನನ್ನು ಕ್ಷಮಿಸು ಮಾಧವ, ನಾನು ನಿನಗೆ ತುಂಬ ತೊಂದರೆ ಕೊಟ್ಟೆ ಎಂದು ಕೈ ಮುಗಿದಳು. ಮಾಧವನು ನಗುತ್ತಾ, ಅದೆಲ್ಲ ಹಳೆ ಮಾತು ಬಿಡಿ ಅಮ್ಮವ್ರೆ, ನೀವು ಹುಷಾರಾಗಿದ್ದೀರಲ್ಲ, ನನಗೆ ಅದೇ ಸಾಕು ಎಂದನು. ಆ 15 ದಿನಗಳು ಇಬ್ಬರ ಬದುಕಿನಲ್ಲೂ ಮರೆಯಲಾಗದ ದಿನಗಳಾದವು. ಸ್ವಿಟ್ಜರ್ಲ್ಯಾಂಡಿನ ಸುಂದರ ತಾಣಗಳಲ್ಲಿ, ಆಲ್ಪೈನ್ ಪರ್ವತಗಳ ಸಾಲಿನಲ್ಲಿ, ಸರೋವರಗಳ ದಡದಲ್ಲಿ ಇಬ್ಬರು ಸುತ್ತಾಡಿದರು. ಮಾಧವ ಅವಳನ್ನು ಎಷ್ಟೊಂದು ಜೋಪಾನ ಮಾಡುತ್ತಿದ್ದನೆಂದರೆ ಒಂದು ಚಿಕ್ಕ ಮಗುವನ್ನು ನೋಡಿಕೊಂಡ ಹಾಗೆ ನೋಡಿಕೊಳ್ಳುತ್ತಿದ್ದ. ಅವಳಿಗೆ ಏನು ಇಷ್ಟ, ಏನು ಕಷ್ಟ ಎಂದು ಅರಿತು ನಡೆದುಕೊಳ್ಳುತ್ತಿದ್ದ. ಹಣದ ಚಿಂತೆ ಇರಲಿಲ್ಲ. ಗಾಯತ್ರಿ ದೇವಿ ಧಾರಾಳವಾಗಿ ಹಣ ಕಳುಹಿಸುತ್ತಿದ್ದರು. ಈ ಸಮಯದಲ್ಲಿ ಸಂಜನಾಗೆ ಮಾಧವನ ಮೇಲಿದ್ದ ಗೌರವ ಪ್ರೀತಿಗೆ ತಿರುಗಿತು. ಆದರೆ ಈ ಬಾರಿ ಅದು ಕೇವಲ ಆಕರ್ಷಣೆಯಾಗಿರಲಿಲ್ಲ, ಅಪ್ಪಟ ಪ್ರೀತಿಯಾಗಿತ್ತು. ತನ್ನ ಕಷ್ಟದ ಸಮಯದಲ್ಲಿ ತನ್ನ ಮನೆಯವರೇ ದೂರವಾದಾಗ ಹಗಲು ರಾತ್ರಿ ಎನ್ನದೆ ಸೇವೆ ಮಾಡಿದ ತನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ ಈತನೇ ನನಗೆ ನಿಜವಾದ ರಕ್ಷಕ ಎಂದು ಅವಳಿಗೆ ಅನಿಸಿತು.
ಒಂದು ದಿನ ಸರೋವರದ ದಡದಲ್ಲಿ ಕುಳಿತಾಗ ಸಂಜನಾ ಮಾಧವನ ಕೈ ಹಿಡಿದು, ಮಾಧವ, ಈ ಹಿಂದೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳಿದಾಗ ಅದು ನನ್ನ ಹುಚ್ಚಾಟ ಆಗಿತ್ತು. ಆದರೆ ಈಗ ನಾನು ಪ್ರಜ್ಞಾಪೂರ್ವಕವಾಗಿ ಹೇಳುತ್ತಿದ್ದೇನೆ, ನನಗೆ ನೀನಿಲ್ಲದೆ ಬದುಕಲು ಸಾಧ್ಯವಿಲ್ಲ. ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದಳು. ಅವನಿಗೆ ಮತ್ತೆ ಹಳೆ ಭಯ ಕಾಡಿತು. ಆದರೆ ಡಾಕ್ಟರ್ ಹೇಳಿದ ಮಾತು ನೆನಪಾಯಿತು. ಅವಳ ಮನಸ್ಸಿಗೆ ನೋವು ಮಾಡಬೇಡಿ, ಅವಳನ್ನು ಖುಷಿಯಾಗಿರಿ. ಹೀಗಾಗಿ ಅವನು ಅವಳ ಮನಸ್ಸು ನೋಯಿಸಬಾರದು ಅಂತ ಹೇಳಿ, ಅದೆಲ್ಲ ಆಮೇಲೆ ನೋಡೋಣ ಅಮ್ಮವ್ರೆ, ಮೊದಲು ನೀವು ಪೂರ್ತಿ ಹುಷಾರಾಗಿ ಆಮೇಲೆ ಅಮ್ಮನ ಹತ್ತಿರ ಮಾತನಾಡೋಣ ಎಂದು ನಾಜೂಕಾಗಿ ವಿಷಯ ದಾಟಿಸಿದ. 15 ದಿನಗಳು ಮುಗಿದವು. ಸಂಜನಾ ಸಂಪೂರ್ಣವಾಗಿ ಗುಣಮುಖಳಾಗಿದ್ದಳು. ಈ ವಿಷಯ ತಿಳಿದು ಗಾಯತ್ರಿ ದೇವಿ ಮತ್ತು ಅನನ್ಯ ಸ್ವಿಟ್ಜರ್ಲ್ಯಾಂಡ್ ಬಂದರು. ತನ್ನ ತಾಯಿಯನ್ನು ಕಂಡ ಸಂಜನಾ ಓಡಿ ಹೋಗಿ ಅವರನ್ನು ತಬ್ಬಿಕೊಂಡಳು. ಆ ದೃಶ್ಯ ನೋಡಿ ಗಾಯತ್ರಿ ದೇವಿಯ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯಿತು. ತನ್ನ ಮಗಳು ಪುನರ್ಜನ್ಮ ಪಡೆದಿದ್ದಾಳೆ ಎಂದು ಅವರಿಗೆ ಖಾತ್ರಿಯಾಯಿತು. ನಂತರ ಗಾಯತ್ರಿ ದೇವಿ ಏಕಾಂಗಿಯಾಗಿ ಮಾತನಾಡಲು ಮಾಧವನನ್ನು ಕರೆದರು. ಮಾಧವ ತಲೆ ತಗ್ಗಿಸಿ ನಿಂತಿದ್ದ. ಗಾಯತ್ರಿ ದೇವಿ ಗಾಬರಿಯಾಗಿ, ಏನಾಯಿತು ಮಾಧವ, ಯಾಕೆ ಮೌನವಾಗಿದ್ಯಾ ಎಂದರು. ಮಾಧವ ನಡೆದಿದ್ದೆಲ್ಲವನ್ನು ಹೇಳಿದ. ಅಮ್ಮ, ಕಳೆದ 15 ದಿನಗಳಲ್ಲಿ ಅಮ್ಮವರು ನನ್ನ ಜೊತೆ ಬಹಳ ಸಲುಗೆಯಿಂದ ಇದ್ದರು. ಅವರು ನನ್ನನ್ನು ಮದುವೆಯಾಗುವುದಾಗಿ ಹೇಳಿದರು. ಡಾಕ್ಟರ್ ಹೇಳಿದರು ಅವರ ಮನಸ್ಸು ನೋಯಿಸಬೇಡಿ ಎಂದು. ಅದಕ್ಕಾಗಿ ನಾನು ಅವರ ಮಾತಿಗೆ ಇಲ್ಲ ಎನ್ನಲಿಲ್ಲ. ಅವರಿಗೆ ಸುಳ್ಳು ಭರವಸೆ ನೀಡಿದ್ದೇನೆ. ಅವರ ಖುಷಿಗಾಗಿ ನಾನು ಪ್ರೀತಿಸುವ ನಾಟಕ ಮಾಡಬೇಕಾಯಿತು. ಆದರೆ ನಾನೆಂದೂ ನನ್ನ ಗೆರೆಯನ್ನು ದಾಟಿಲ್ಲ ಎಂದು ಹೇಳಿದನು. ಮಾಧವನ ಈ ಪ್ರಾಮಾಣಿಕತೆ ಕಂಡು ಗಾಯತ್ರಿ ದೇವಿ ಸ್ತಬ್ಧರಾದರು. ಒಬ್ಬ ಒಂಟಿ ಹುಡುಗಿ ವಿದೇಶಿ ನೆಲ ಕೈಯಲ್ಲಿ ಹಣ ಮತ್ತು ಅವಳೇ ಒಪ್ಪಿಕೊಂಡಿದ್ದಾಳೆ. ಆದರೂ ಇವನು ತನ್ನ ಸಂಸ್ಕಾರ ಬಿಡಲಿಲ್ಲವಲ್ಲ ಎಂದು ಅವರಿಗೆ ಆಶ್ಚರ್ಯವಾಯಿತು. ಆಗ ಅವರ ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರ ಮೂಡಿತು. ಮಾಧವ, ನನ್ನ ಮಗಳು ಖುಷಿಗಾಗಿ ನೀನು ನಾಟಕವಾಡಿದೆ, ಆದರೆ ಆ ನಾಟಕವೇ ಈಗ ಸತ್ಯವಾಗಲಿ ಎಂದರು. ಮಾಧವನಿಗೆ ಅರ್ಥವಾಗದೆ ಅಮ್ಮ ಎಂದು ದಯನೀಯವಾಗಿ ನೋಡಿದ. ಹೌದು ಹೌದು ಮಾಧವ, ನಾನು ನಿರ್ಧರಿಸಿದ್ದೇನೆ. ಸಂಜನಾಳಿಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಸಾಟಿ ಇಲ್ಲ. ಅವಳ ಶ್ರೀಮಂತ ಸ್ನೇಹಿತರು ಅವಳ ಬದುಕನ್ನು ಕತ್ತಲಿಗೆ ತಳ್ಳಿದರು. ಆದರೆ ನೀನು ಅವಳಿಗೆ ಬೆಳಕಾದೆ. ಅವಳಿಗೆ ಗಂಡನಾಗಿ ಬರುವ ಯೋಗ್ಯತೆ ನಿನಗೊಬ್ಬನಿಗೆ ಮಾತ್ರ ಇದೆ. ನೀನು ನನ್ನ ಮಗಳನ್ನು ಮದುವೆಯಾಗು ಎಂದು ಗಾಯತ್ರಿ ದೇವಿ ಕೈಮುಗಿದರು. ಮಾಧವನಿಗಿದು ಕನಸೋ ನನಸೋ ಅನಿಸಿತು. ದೆಹಲಿಯ ಚಾಣಕ್ಯಪುರಿಯ ಬಂಗಲೆಯ ಒಡತಿ ಪ್ರೊಫೆಸರ್ ಗಾಯತ್ರಿ ದೇವಿ ತನ್ನ ಮುಂದೆ ಕೈ ಮುಗಿಯುತ್ತಿದ್ದಾರೆ ಎಂದು ನಂಬಲಾಗಲಿಲ್ಲ. ಸಂಜನಾ ಕೂಡ ಅಲ್ಲಿಗೆ ಬಂದಳು. ನಾನು ಅಮ್ಮನಿಗೆ ಮೊದಲೇ ಹೇಳಿದ್ದೆ ಮಾಧವ, ನೀನು ಇಲ್ಲ ಅಂದರೆ ನಾನು ಬದುಕಲಾರೆ ಎಂದಳು. ಆನಂತರ ಅಲ್ಲಿಂದ ದೆಹಲಿಗೆ ಮರಳಿದರು. ಗಾಯತ್ರಿ ದೇವಿ ತಮ್ಮ ಸಂಬಂಧಿಕರು, ಊರಿನ ಜನರು ಏನು ಹೇಳುತ್ತಾರೋ ಎಂಬ ಭಯ ಬಿಟ್ಟರು. ಅತ್ಯಂತ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ಸಂಜನಾ ಮತ್ತು ಮಾಧವನ ವಿವಾಹವನ್ನು ನೆರವೇರಿಸಿದರು. ಊರಿನ ಜನ ಬಾಯಿ ಮೇಲೆ ಬೆರಳಿಟ್ಟುಕೊಂಡರು. ಒಬ್ಬ ಕೆಲಸದವನಿಗೆ ಇಂತಹ ಯೋಗ್ಯವೇ ಎಂದು ಹೊಟ್ಟೆ ಕಿಚ್ಚುಪಟ್ಟರು. ಆದರೆ ಮಾಧವ ತನ್ನ ನಡತೆ ಮತ್ತು ಪ್ರೀತಿಯಿಂದ ಎಲ್ಲರ ಬಾಯಿ ಮುಚ್ಚಿಸಿದ. ಸ್ನೇಹಿತರೆ, ಅಂದು ಆ ಮನೆಯ ಕೆಲಸದಾಳಾಗಿದ್ದ ಮಾಧವ ಇಂದು ಅದೇ ಸಾಮ್ರಾಜ್ಯದ ಯಜಮಾನನಾದ. ಸಂಜನಾ ಕೂಡ ತನ್ನ ಕತ್ತಲ ಬದುಕಿನಿಂದ ಹೊರಬಂದು ಮಾಧವನ ಪ್ರೀತಿಯ ಬೆಳಕಿನಲ್ಲಿ ಮಿಂದಿದ್ದಾಳೆ. ಇವರಿಬ್ಬರ ಬದುಕು ಈಗ ಹಸನಾಗಿದೆ. ಪ್ರೀತಿ ಮತ್ತು ತಾಳ್ಮೆ ಇದ್ದರೆ ಎಂತಹ ಕಠಿಣ ಪರಿಸ್ಥಿತಿಯನ್ನಾದರೂ ಗೆಲ್ಲಬಹುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಮನಸ್ಸಿನ ಮೌನ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ. ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.